ಇನ್ನೇನು ದೀಪಾವಳಿ ಹತ್ತಿರ ಬಂತಲ್ವ ಫ್ರೆಂಡ್ಸ್, ಅದಕ್ಕೆ ಎಲ್ಲರ ಮನೇಲೂ ಸ್ವೀಟ್ಗಳು ಮಾಡ್ಕೊಳ್ತೀರಾ ಅಲ್ವಾ. ಇದೊಂದು ಟ್ರೈ ಮಾಡಿ. ಯಾವುದು ಗೊತ್ತಾ? ಬಾದಾಮ್ ಬರ್ಫಿ. ತುಂಬ ಸುಲಭ, ಬೇಗ ಆಗುತ್ತೆ, ತುಂಬ ರುಚಿಯಾಗಿರುತ್ತೆ. ಬೇಕ್ರಿಗಳಲ್ಲಿ 400-500 ರೂಪಾಯಿ ಪರ್ ಕೆಜಿ ಕೊಟ್ಟು ತೊಗೊಳ್ಳೋ ಬದಲು ಮನೇಲೇ ನಮ್ಗೆ ಎಷ್ಟು ಬೇಕೋ ಸ್ವೀಟ್ ಹಾಕ್ಕೊಂಡು ಸೂಪರಾಗಿ ರೆಡಿ ಮಾಡ್ಕೋಬೋದು. ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ನಾನಿಲ್ಲಿ 1 ಕಪ್ಪು ಬಾದಾಮಿನ ಬಿಸಿನೀರಲ್ಲಿ 2 ಅವರ್ಸ್ ನೆನೆಸಿದ್ದೆ. ಅದು ಬಿಸಿನೀರಲ್ಲಿ ನೆಂದರೆ ಸಿಪ್ಪೆ ಬೇಗ ಬಿಟ್ಕೊಳ್ಳುತ್ತೆ. ಆಮೇಲೆ ಸಿಪ್ಪೆ ಎಲ್ಲ ತೆಗೆದ್ಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕಿ 1 ಕಪ್ಪು ಬಾದಾಮಿಗೆ 1 ಕಪ್ಪು ಹಾಲು ಹಾಕಿ ಸ್ವಲ್ಪ ತರ್ತರಿಯಾಗಿ ರುಬ್ಕೋಬೇಕು. ತುಂಬ ನೈಸಾಗಿ ರುಬ್ಬಾರ್ದು. ರುಬ್ಬಿದಂಥ ಬಾದಾಮಿ ಮಿಶ್ರಣನ ಒಂದು ಪ್ಯಾನ್ಗೆ ಹಾಕಿ 1.5 ಕಪ್ಪಷ್ಟು ಸಕ್ಕರೆ ಹಾಕಬೇಕು. 1 ಕಪ್ ಬಾದಾಮಿಗೆ 1.5 ಕಪ್ಪು ಸಕ್ಕರೆ. ಆಮೇಲೆ ಒಂದು ಚಿಟಿಕೆ ಏಲಕ್ಕಿ ಪುಡಿ ಮತ್ತು ಕಲರ್ಗೋಸ್ಕರ ಸ್ಯಾಫ್ರನ್ ಬಳಸ್ತಾ ಇದ್ದೀನಿ. ಸ್ಯಾಫ್ರನ್ ಎಸೆನ್ಸ್ ಆದರೂ ಹಾಕೋಬೋದು, ನಾನು ಡೈರೆಕ್ಟಾಗಿ ಸ್ಯಾಫ್ರನ್ ಎಲೆಗಳನ್ನ ಹಾಕಿದ್ದೀನಿ. ತುಂಬ ಚೆನ್ನಾಗಿ ಒಳ್ಳೆ ಕಲರ್ ಬರುತ್ತೆ, ನ್ಯಾಚುರಲ್ ಆಗಿರುತ್ತೆ. ಆಮೇಲೆ ಇದರಲ್ಲಿ ಮೇಯ್ನ್ ಟಾಸ್ಕ್ ಏನು ಗೊತ್ತಾ? ತಿರುವುದೇನೆ. ಒಂದು ಅರ್ಧ ಗಂಟೆ ಬೇಕು ಈ ಸ್ವೀಟ್ ಮಾಡೋಕ್ಕೆ. ಅಷ್ಟು ಬೇಗ ಆಗೋದಿಲ್ಲ, ಈಸಿ ಬಟ್ ಬೇಗ ಆಗೋಲ್ಲ, ಟೈಮ್ ತೊಗೊಳತ್ತೆ. ತಿರುತ್ತಾ ಇರಬೇಕಷ್ಟೇ. ಮತ್ತು ಮೇಯ್ನ್ ನೋಟ್ ಮಾಡ್ಕೋಬೇಕಂತ ಪಾಯಿಂಟ್ ಏನು ಗೊತ್ತಾ? ಸಣ್ಣ ಉರಿಲೇ ಮಾಡ್ಕೋಬೇಕು. ದೊಡ್ಡ ಉರಿಲಿ ಮಾಡಿದ್ರೆ ತಳ ಹಿಡಿದ್ಬಿಡುತ್ತೆ. ಮತ್ತು ಮ್ಯಾಕ್ಸಿಮಮ್ ಅಂದರೆ ನಿಮಗೆ 4ರಿಂದ 5 ಸ್ಪೂನು ತುಪ್ಪ ಬೇಕಾಗುತ್ತೆ. ಒಂದೇ ಸತಿಗೆ ಹಾಕೋಬಾರ್ದು. ಗಟ್ಟಿ ಆಗ್ತಾ 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 ಮಧ್ಯೆ ಒಂದೊಂದು ಸ್ಪೂನ್ ಸೇರಿಸ್ತಾ ಬರಬೇಕು. ತಿರುತ್ತಾನೇ ಸೇರಿಸ್ಕೋಬೇಕು. 5 ಸ್ಪೂನ್ ಮೇಲೆ ಇಡಿಸೋದಿಲ್ಲ, ಅಷ್ಟೇ ಸಾಕು. ಮತ್ತು ಯಾವ ಹದವರೆಗೂ ನೀವು ಪ್ಲೇಟ್ಗೆ ಸುರಿಬೇಕು ಅಂದರೆ ನೋಡಿ, ಒಂದು ಚೂರು ತೆಗೆದು ನೋಡಿದ್ರೆ ಉಂಡೆ ಆಕಾರಕ್ಕೆ ಬರಬೇಕು. ಆವಾಗ ತುಪ್ಪ ಹಚ್ಚಿದಂಥ ಪ್ಲೇಟ್ ಮೇಲೆ ಸುರಿದ್ಬಿಟ್ಟು ಒಂದು ಅರ್ಧ ಗಂಟೆ ತಣ್ಣಗಾಗಕ್ಕೆ ಬಿಡಬೇಕು. ಆಮೇಲೆ ಪೀಸ್ಗಳು ಮಾಡೋಕ್ಕಾಗೋದು. ಇಮಿಡಿಯೇಟಾಗಿ ಪೀಸ್ ಮಾಡೋಕ್ಕಾಗೋದಿಲ್ಲ. ಅದು ಬಾದಾಮಿ ಬರ್ಫಿ ಸ್ವಲ್ಪ ಸಾಫ್ಟ್ ಇರುತ್ತಲ್ವ, ಹಾಗಾಗಿ ಒಂದು ಅರ್ಧ ಗಂಟೆ ಬಿಟ್ಬಿಡಿ. ಅದು ಉಗುರು ಬೆಚ್ಚಗಾದಾಗ ನೀವು ಡೈಮಂಡ್ ಆದರೂ ಹಾಕೋಬೋದು, ಇಲ್ಲಾಂದರೆ ಸ್ಕ್ವೇರ್ ಶೇಪಲ್ಲಾದರೂ ನೀವು ಪೀಸ್ ಮಾಡ್ಕೋಬೋದು. ಮತ್ತು ನಾನು ಒಂದು ಚಿಕ್ಕ ಕಪ್ಗೆ ಬಾಟಮ್ಗೆ ತುಪ್ಪ ಹಚ್ಬಿಟ್ಟು ಲೆವೆಲ್ ಮಾಡ್ತಾಯಿದ್ದೀನಿ. ನಾನು ಒಬ್ಬಳೇ ವೀಡಿಯೋನೂ ಮಾಡ್ಕೋಬೇಕು, ಈ ಕಡೆ ಇದನ್ನು ನೋಡಬೇಕು. ಅದರಿಂದ ಸ್ವಲ್ಪ ನೀಟಾಗಿ ನಾನು ಲೆವೆಲ್ ಮಾಡಿಲ್ಲ. ಯಾರಾದರೂ ಒಬ್ಬರು ಹೆಲ್ಪ್ ಇದ್ದರೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ನಾನು ಅರ್ಧ ಗಂಟೆ ಬಿಟ್ಬಿಟ್ಟಿದ್ದೆ ರೆಸ್ಟಿಗೆ. ಎಷ್ಟು ಚೆನ್ನಾಗಿ ಪೀಸಸ್ ಬರುತ್ತೆ ನೋಡಿ. ಒಂದು ಚೂರು ಪ್ಲೇಟ್ಗೆ ಅಂಟ್ಕೊಳ್ಳಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ. ಖಂಡಿತ ಟ್ರೈ ಮಾಡಿ ಫ್ರೆಂಡ್ಸ್.